ತಾಲೂಕಿನ ಬಿಕ್ಕೋಡು ಹೋಬಳಿಯಲ್ಲಿ ಮಾಳೆಗೆರೆ ಇನ್ನು ಮುಂತಾದ ಭಾಗಗಳಲ್ಲಿ ಕಾಡಾನೆಗಳ ಹಿಂಡಿನಿಂದ ಫಸಲಿಗೆ ಬಂದಂತ ತೆಂಗಿನ ಮರಗಳು ದಾಳಿಗೆ ಸಿಲುಕಿ ಬುಡಮೇಲಾಗಿದೆ. ಈ ಬಗ್ಗೆ ಅರಣ್ಯ ಇಲಾಖೆ ಅಥವಾ ಸರ್ಕಾರ ನಮಗೆ ಸೂಕ್ತವಾದ ಪರಿಹಾರವನ್ನು ನೀಡುತ್ತಿಲ್ಲ. ಶಾಶ್ವತವಾದಂತಹ ಪರಿಹಾರ ನೀಡಬೇಕು, ಇಲ್ಲದಿದ್ದರೆ ಅಮರಣಾಂತಿಕ ಉಪವಾಸವನ್ನು ನಡೆಸಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಲಾಗುತ್ತದೆ ಎಂದು ಇಲ್ಲಿನ ಗ್ರಾಮಸ್ಥರು ತಿಳಿಸಿದ್ದಾರೆ. ಮಾತನಾಡಿದ ಕೋಗಿಲೆಮನೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಿವಣ್ಣ, ಬಿಕ್ಕೋಡು ಹೋಬಳಿ ರೈತ ಸಂಘದ ಅಧ್ಯಕ್ಷ ನಂಜಪ್ಪ ಮಾತನಾಡಿ, ಬೇಲೂರು ತಾಲೂಕಿನ ಮಲೆನಾಡು ಭಾಗದ ಅರಳಿ ಮತ್ತು ಬಿಕ್ಕೋಡು ಹೋಬಳಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಾಡಾನೆಗಳ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಇದಕ್ಕೆ ಕಾರಣ ಸರ್ಕಾರ ಮತ್ತು ಅರಣ್ಯ ಇಲಾಖೆಯ ದಿವ್ಯ ನಿರ್ಲಕ್ಷ್ಯವೇ ಎಂದು ಕಿಡಿಕಾರಿದ ಇಲ್ಲಿನ ರೈತರು, ಮಲೆನಾಡು ಭಾಗದ ಅರಳಿಯ ಕಡೆ ಒಂದೆರಡು ಆನೆಗಳು ಇದ್ದವು, ಈಗ 80ರಿಂದ 85 ಆನೆಗಳು ಇಂದು ಏಕಾಏಕಿ ಬಿಕ್ಕೋಡು ವ್ಯಾಪ್ತಿಯಲ್ಲಿ ಸಂಚಾರ ನಡೆಸುತ್ತಿದ್ದು ಫಸಲಿಗೆ ಬಂದಂತಹ ಬೆಳೆಗಳನ್ನು ಸಂಪೂರ್ಣವಾಗಿ ನಷ್ಟ ಮಾಡುತ್ತಿವೆ. ಮುಸುಕಿನ ಜೋಳವನ್ನು, ತೆಂಗು, ಬಾಳೆ, ಕಾಫಿ, ಮೆಣಸು, ಅಡಕೆ, ಭತ್ತ ಸೇರಿದಂತೆ ಎಲ್ಲ ಫಸಲಿಗೆ ಬಂದ ಬೆಳೆಗಳು ಬುಡಮೇಲು ಮಾಡಿದೆ. ಇದರಿಂದ ರೈತ ವರ್ಗದ ಬದುಕು ತೀವ್ರ ಕಷ್ಟವಾಗಿದೆ. ಈ ಬಗ್ಗೆ ಈಗಾಗಲೇ ಸಂಬಂಧಪಟ್ಟ ಅರಣ್ಯ ಇಲಾಖೆಗೆ ತಿಳಿಸಿದ್ದರೂ ಕೂಡ ಪರಿಹಾರ ಸಿಗುತ್ತದೆ ಅಂತ ಹೇಳುತ್ತಿದ್ದಾರೆ ಹೊರತು ಇಲ್ಲಿಯವರೆಗೂ ಕೂಡ ನಯ ಪೈಸಾ ಪರಿಹಾರ ಬಂದಿಲ್ಲ. ರೈತರಿಗೆ ಮೂಗಿಗೆ ತುಪ್ಪ ಸವರುವ ಕೆಲಸವನ್ನು ಇಲ್ಲಿನ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಮಾಡುತ್ತಿದ್ದಾರೆ. ಕಳೆದ ವಾರ ಹಿಂದೆ ಬಿಕ್ಕೋಡಿನಲ್ಲಿ ನಡೆದಂತಹ ಬೃಹತ್ ಹೋರಾಟಕ್ಕೆ ಅರಣ್ಯ ಇಲಾಖೆ ಶಾಶ್ವತವಾಗಿ ಕಾಡಾನೆಗಳನ್ನು ಸ್ಥಳಾಂತರ ಮಾಡಲಾಗುತ್ತದೆ ಎಂದು ನೆಪ ಮಾತ್ರಕ್ಕೆ 2 ಕಾಡಾನೆಗಳನ್ನು ಓಡಿಸಿದ್ದಾರೆ ಹೊರತು ಉಳಿದ ಆನೆಗಳೆಲ್ಲ ಬಹುತೇಕ ಇಲ್ಲಿ ಸಂಚಾರವನ್ನು ಮಾಡುತ್ತಿವೆ. ಗ್ರಾಮದಲ್ಲಿ ಭಯಭೀತಿಯಿಂದ ವಾಸಿಸುವ ಈನ ಪರಿಸ್ಥಿತಿಯಾಗಿದೆ ಎಂದರು. ಗ್ರಾಮದ ಹರೀಶ್ ಮತ್ತು ಮಧು ಮಾತನಾಡಿ, ಮಲೆನಾಡು ಭಾಗದ ರೈತರ ಜೀವನ ತೀವ್ರ ಕಷ್ಟಕರವಾಗಿದೆ. ಪ್ರಸಕ್ತ ಸಾಲಿನಲ್ಲಿ ಬೆಳೆದಂತಹ ಬಹುತೇಕ ಬೆಳೆಗಳು ಕಾಡಾನೆಗಳಿಗೆ ಬಲಿಯಾಗಿ ರೈತಾಪಿ ವರ್ಗ ಬೀದಿಗೆ ಬಂದಿದ್ದಾರೆ. ತಿನ್ನುವ ಭತ್ತ ಗದ್ದೆಗಳು ತುಳಿದು ಹಾಕಿ ಇದರಿಂದ ರೈತನ ಬದುಕು ದುಸ್ಥಿತಿಯಾಗಿದೆ. ಈ ಬಗ್ಗೆ ಸಂಬಂಧಪಟ್ಟ ಅರಣ್ಯ ಇಲಾಖೆ ಕಳೆದ ವರ್ಷದಿಂದಲೂ ಕೂಡ ನಮಗೆ ಕಾಡಾನೆ ದಾಳಿಯ ಪರಿಹಾರವನ್ನು ನೀಡದೆ ಸಾಬೂಬನ್ನು ಹೇಳಿಕೊಂಡು ಬರುತ್ತಿದೆ. ಕನಿಷ್ಠ ಸ್ಥಳದಲ್ಲಿ ಪರಿಹಾರವನ್ನು ನೀಡಿದರೆ ರೈತನ ಬದುಕು ಉತ್ತಮವಾಗುತ್ತದೆ. ಬೇಲೂರು ತಾಲೂಕಿನ ಪಕ್ಕದಲ್ಲಿರುವ ಸಕಲೇಶಪುರ, ಮೂಡಿಗೆರೆಯಲ್ಲಿ ಇಲ್ಲದ ಕಾಡಾನೆ ಹಾವಳಿ ತಾಲೂಕಿನಲ್ಲಿ ಇರಲು ಇಲ್ಲಿನ ಅಧಿಕಾರಿಗಳ ವೈಫಲ್ಯವೇ ಮತ್ತು ಜನಪ್ರತಿನಿಧಿಗಳ ಉದಾಸೀನ ಭಾವನೆಯಾಗಿದೆ. ಈ ಬಗ್ಗೆ ಸಂಬಂಧಪಟ್ಟವರು ಕೂಡಲೇ ಪರಿಹಾರವನ್ನ ಮಾಡುವ ಮೂಲಕ ಆನೆಗಳನ್ನು ಓಡಿಸಬೇಕು ಎಂದು ತಿಳಿಸಿದರು. ಸೇರಿ ಧರಣಿ ಡಿಸಿ ಆಮೇಲೆ ನಮ್ಮ ಶಾಸಕರ ಗಮನಕ್ಕೆ ತರಬೇಕಾದೇನೆಂದರೆ, ಶಾಸಕರು ಹೆಚ್ಚು ರೈತರಿಗೆ ಗಮನ ವಹಿಸಿ ತಾಲೂಕಿನಾದ್ಯಂತ ರೈತರ ಕಷ್ಟವನ್ನು ಆಲಿಸಿ ಇದಕ್ಕೆ ಶಾಶ್ವತ ಪರಿಹಾರವನ್ನು ರಾಜ್ಯ ಅರಣ್ಯ ಸಚಿವರ ಹತ್ರ ಮಾತಾಡಿ ಶಾಶ್ವತ ಪರಿಹಾರ ಕಂಡುಕೊಡ್ಬೇಕಾಗಿ ಕೇಳಿಸ್ತೀವಿ. ಶಾಸಕರ ಮನೆ ಹತ್ರಲ್ಲೇ ಬಂದು ನಾವು ರೈತರೆಲ್ಲ ಸೇರಿ ಧರಣಿ ಕೋರ್ತೀವಿ. ಇದ್ರ ಬಗ್ಗೆ ಗಮನ ಹರಿಸಿ ದಯವಿಟ್ಟು ಶಾಸಕರಲ್ಲಿ ಮನವಿ ಕೈ ಮುಗಿದು ಕೇಳ್ಕೊಳ್ಳೋದೇನೆಂದರೆ, ನಮ್ಮ ರೈತರಿಗೆ ಕಾಡಾನೆಯಿಂದ ಮುಕ್ತಿಗೊಳಿಸಿ ಒಳ್ಳೆ ಬೆಳೆ ಹಾನಿ ನಷ್ಟ ಇರೋದನ್ನು ಹೆಚ್ಚಿಗೆ ಪರಿಹಾರವನ್ನು ಕೊಡಿಸಿ, ಆದಷ್ಟು ಸುಳ್ಳು ಹೇಳೋದು ಬೇಡ. ಈ ಕಳಸರಿ ಹೋದ ವರ್ಷದ ಪರಿಹಾರ ಬಂದಿಲ್ಲ, ಸುಳ್ಳು ಹೇಳ್ತಾರೆ. DF ಮೊನ್ನೆ ಬಂದಿದ್ದೆ 90 ಲಕ್ಷ ಬಂದಿದೆ, 80 ಲಕ್ಷ ಬರೀ ಸುಳ್ಳು ಹೇಳ್ತಾರೆ. ಹಾಗಾಗಿ ಯಾರಿಗೂ ರೈತರಿಗೆ ₹1 ದುಡ್ಡು ಬಂದಿಲ್ಲ. ಆದಷ್ಟು ಹೆಚ್ಚಿನ ಪರಿಹಾರ ಕೊಡಿಸಿ ರೈತರಿಗೆ ಒಂದು ಸಮಾಧಾನ ಹೇಳುವಂಥ ಕೆಲಸ ದಯವಿಟ್ಟು ಶಾಸಕರಲ್ಲಿ ಮನವಿ ಮಾಡಿ ಕೇಳ್ತೀನಿ, ಪರಿಹಾರ ಮಾಡಿಕೊಡ್ಬೇಕಾಗಿ ಹೇಳ್ತೀನಿ. ರೈತ ಸಂಘದ ಅಧ್ಯಕ್ಷ ನಂಜಪ್ಪ ಅಂತ ಕೋಗಿಲೆಮನೆ. ಈ ಕೋಗಿಲೆಮನೆ ಗ್ರಾಮ ಪಂಚಾಯತಿ ಅಲ್ಲ, ಬಿಕ್ಕೋಡು ಹೋಬಳಿ ಜಗಮನಹಳ್ಳಿ ಆಗಿರ್ಬೋದು, ನಿಡಮಳ್ಳಿ ಆಗಿರ್ಬೋದು, ಪತ್ನಹಳ್ಳಿ ಆಗಿರ್ಬೋದು, ಮನೆ ಆಗಿರ್ಬೋದು, ಮಳೆಗೆರೆ ಆಗಿರ್ಬೋದು, ಮದಗಟ್ಟ ಆಗಿರ್ಬೋದು, ಈ ಏರಿಯಾ ಪೂರ್ವ 3 ತಿಂಗಳಿಂದ ಸತತ ಹೋರಾಟ ಮಾಡಿದ ಆನೆ. ಇದ್ರ ಬಗ್ಗೆ ಒಬ್ಬ ಅಧಿಕಾರಿ ಆಗಲಿ ಗಮನ ಹರಿಸ್ತಾ ಇಲ್ಲ. ಮೊನ್ನೆ ಶಾಸಕರು ಬಿಕ್ಕೋಡ್ನಲ್ಲಿ ಕೇಳಿದಾಗ ಅದಕ್ಕೆ ಪರಿಹಾರ ಕೊಡ್ತೀವಿ ಅದು ಏನು ಪರಿಹಾರ ಕೊಡ್ತಾ ಇದ್ದಾರೆ, ಅದಕ್ಕೆ ನಾವು ದಯಮಾಡಿ ಅವರೇ ಶಾಸಕರು ಇಲ್ಲಿ ಬರೋವರೆಗೂ ನಾವು ತೆರವುಗೊಳ್ಳಲ್ಲ, ನಾವು ಇಲ್ಲೇ ಇರ್ತೀವಿ. ಅದು ಶಾಸಕರು ಬರಬೇಕು, ಇಲ್ಲಿ ಅರಣ್ಯ ಸಚಿವರು ಬರಬೇಕು. ಬೇಲೂರು ತಾಲೂಕು ಶಾಸಕರು ಬರಲ್ಲ ಅಂದರೆ ಈ ರೈತರು, ನಮ್ಮ ಭಾಗದ ರೈತರು ಉಗ್ರ ಹೋರಾಟ ಮಾಡ್ತೀವಿ. ರಸ್ತೆ ತಡೆ ಮತ್ತೊಂದಾಗಲಿ ಮತ್ತು ಮುಗಿಲೊಂದಾಗಲಿ ಪ್ರತಿಯೊಂದು ನಾವು ಮಾಡೋ ತಯಾರಿದ್ವಿ. ಸತ್ಯಾಗ್ರಹ ಮಾಡೋ ತಯಾರಿದ್ವಿ. ಅದು ಆದಷ್ಟು ಬೇಗ ಶಾಸಕರು ಬಂದು ಇಲ್ಲಿಗೆ ಏನಾಗಿದೆ ಪರಿಶೀಲನೆ ಮಾಡಬೇಕಾಗಿ ಕೇಳ್ತಾರೆ. ಸರಿಯಾದ ಇದರಲ್ಲೇ ಕಟ್ಟಿಕೊಡ್ಬೇಕು. 15 ವರ್ಷದ ತೆಂಗಿನ ಗಿಡ ಬೆಳೆಸೋದಕ್ಕೆ ಎಷ್ಟು ಕಷ್ಟ ಇದೆ. ಒಂದು 8 ಎಕರೆ ತೆಂಗಿನ ಬೆಳೆ ಮಾಡಿದ್ವಿ. 15 ವರ್ಷದ ಗಿಡಗಳು ಇದ್ದು ಎಲ್ಲ ಫಸಲಿಗೆ ಬಂದಿದ್ದು. ಅವನ್ನೆಲ್ಲ ಆನೆಗಳೆಲ್ಲ ಭಾರಿ ಲೂಸ್ ಮಾಡಿ ಹಾಕಿದ್ದಾವೆ. ಹೆಚ್ಚು ಕಮ್ಮಿ ಒಂದು ಗಿಡಕ್ಕೆ 1 ಲಕ್ಷ ಅಂತ ಅಂದ್ರೆ ಒಂದು 150 ಗಿಡಗಳು ಲಾಸ್ ಮಾಡಿ ಹಾಕಿದ್ದಾವೆ. ನಮಗೆ ಅದ್ರ ತಕ್ಕನಾಗಿ ಪರಿಹಾರ ಒದಗಿಸ್ಕೊಡ್ಬೇಕು. ಮತ್ತು ಜೋಳ ಹಾಕಿದ್ದು, ಜೋಳದನ್ನೆಲ್ಲ ತಿಂದು ಹಾಕಿದ್ದಾವೆ. ರಾಗಿನೆಲ್ಲ ಇದು ಮಾಡಿ ಹಾಕಿದ್ದಾವೆ. ಎಲ್ಲ ತಿಂದು ಗಿರೀಶ್ ಅಂತೇಳಿ, ಮಾಳೆಗೆರೆ ಗ್ರಾಮ, ಚೆಲುವಣ್ಣ ಕೊಪ್ಪಲು. ನಮ್ಮ ಹೆಸರು ಗಿರೀಶ್ ಅಂತೇಳಿ. ಒಬ್ಬರು ರೈತರು ಕುಟುಂಬದಲ್ಲಿ ಬಂದಿರೋಂಥವ್ರು. ನಮಗೆ ಹಾಸನ ಜಿಲ್ಲೆ ಆಗಿರೋದ್ರಿಂದ ಈಗ ಆನೆಗಳು ಕಾಡಾನೆಗಳು ದಾಳಿ ಜಾಸ್ತಿ ಆಗಿರೋದ್ರಿಂದ ಒಂದು 8 ಎಕರೆ ತೆಂಗಿನ ತೋಟ ಇತ್ತು. ತೆಂಗಿನ ತೋಟದನ್ನೆಲ್ಲ ಭಾರಿ ಲುಕ್ಷಣ ಮಾಡಿ ಹಾಕಿದ್ದಾವೆ, ಎಲ್ಲ ಮುರಿದು ಹಾಕಿದ್ದಾವೆ.
ಅದರಿಂದ ಅದು ತಕ್ಕ ಸರ್ಕಾರದಿಂದ ಏನಾದರೂ ದಯಮಾಡಿ ನಮಗೆ ಪರಿಹಾರ, ಶಾಶ್ವತ ಪರಿಹಾರ ಕೊಡಿಸ್ಬೇಕು, ನಮಗೆ ಬೆಳೆ ಹಾನಿಗೂ ಪರಿಹಾರ ಕೊಡಬೇಕು ಅಂತ ನಮ್ಮಲ್ಲಿ ಕಳೆಕಳೆಯಾಗಿ ಕೇಳ. ಗಣೇಶ್ ಟಿವಿ 46 ಮಲೆನಾಡು ನ್ಯೂಸ್ ಬೇಲೂರು.